ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳದ ಪುಣ್ಯ ಸ್ನಾನ ಮುಂದುವರೆದಿದೆ. ನಿತ್ಯ ಕೋಟ್ಯಂತರ ಸಾಧು ಸಂತರು ಭಕ್ತರು ಪವಿತ್ರ ಸ್ನಾನ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಉಪರಾಷ್ಟ್ರಪತಿ ಸಂಗಮದಲ್ಲಿ ಮಿಂದೆದ್ದಿದ್ದು ವಿಶೇಷವಾಗಿತ್ತು. ಸನಾತನ ಧರ್ಮ ಅಂದ್ರೆ ಅದೊಂದು ಅದ್ಭುತ ಶಕ್ತಿ, ಅದೊಂದು ಪವಾಡ. ಮಹಾಕುಂಭದಲ್ಲಿ ಸನಾತನಿಗಳ ಮಹಾಸಾಗರವೇ ಹರಿದು ಬರ್ತಿದೆ. ನಿತ್ಯ ಕೋಟಿ ಕೋಟಿ ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದು ಪುನೀತರಾಗ್ತಿದ್ದಾರೆ. ಸಂಗಮದಲ್ಲಿ ಉಪರಾಷ್ಟ್ರಪತಿಯಿಂದ ಪುಣ್ಯ ಸ್ನಾನ, ಕುಟುಂಬದೊಂದಿಗೆ ಪವಿತ್ರ ಸ್ನಾನ ಮಾಡಿ ಪೂಜೆ. ಪ್ರಯಾಗ್ರಾಜ್ಗೆ ನಿತ್ಯ ಕೋಟಿ ಕೋಟಿ ಭಕ್ತರು ಭೇಟಿ ನೀಡುತ್ತಿದ್ದಾರೆ. ಸನಾತನ ಧರ್ಮದಲ್ಲಿ ಭಾಗಿಯಾಗಿ ದೇವರ ಕೃಪೆಗೆ ಪಾತ್ರರಾಗ್ತಿದ್ದಾರೆ. ಗಣ್ಯಾತಿ ಗಣ್ಯರು, ರಾಜಕಾರಣಿಗಳು, ವಿದೇಶಿಗರು ಕೂಡ ಮಹಾಕುಂಭದಲ್ಲಿ ಭಾಗಿಯಾಗಿ ದೇವರನ್ನ ಸ್ಮರಿಸುತ್ತಿದ್ದಾರೆ. ಇಂದು ಉಪರಾಷ್ಟ್ರಪತಿ ಧನ್ಕರ್ ಪ್ರಯಾಗ್ರಾಜ್ಗೆ ಭೇಟಿ ಕೊಟ್ಟರು. ಕುಟುಂಬದೊಂದಿಗೆ ಬೋಟ್ ಮೂಲಕ ಪ್ರಯಾಗ್ರಾಜ್ ಆಗಮಿಸಿದ ಉಪರಾಷ್ಟ್ರಪತಿ ಧನ್ಕರ್ ಅವರು ಪುಣ್ಯ ಸ್ನಾನ ಮಾಡಿದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದು ಭಕ್ತಿ ಮೆರೆದಿದ್ದಾರೆ. ಈ ವೇಳೆ ಧನ್ಕರ್ ಅವರಿಗೆ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಸಾಥ್ ನೀಡಿದ್ರು. ಅಲ್ಲದೆ ಪೂಜಾ ಫಲಗಳ ಬಗ್ಗೆ ಧನ್ಕರ್ ಅವರಿಗೆ ವಿವರಿಸಿ ಹೇಳಿದ್ರು. ಇನ್ನು ಫೆಬ್ರವರಿ 5ರಂದು ಅಂದ್ರೆ ದೆಹಲಿ ಚುನಾವಣೆಯ ದಿನವೇ ಪ್ರಧಾನಿ ನರೇಂದ್ರ ಮೋದಿ ಕೂಡ ಪ್ರಯಾಗ್ರಾಜ್ನಲ್ಲಿ ಪುಣ್ಯ ಸ್ನಾನ ಮಾಡಲಿದ್ದಾರೆ. ಹಿಂದೂ ಧರ್ಮ ಹಾಗೂ ಸನಾತನದ ಮಹತ್ವದ ಬಗ್ಗೆ ಇಡೀ ವಿಶ್ವಕ್ಕೆ ಸಾರಲಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳದ ಪುಣ್ಯ ಸ್ನಾನ ಮುಂದುವರೆದಿದೆ. ನಿತ್ಯ ಕೋಟ್ಯಂತರ ಸಾಧು ಸಂತರು ಭಕ್ತರು ಪವಿತ್ರ ಸ್ನಾನ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಉಪರಾಷ್ಟ್ರಪತಿ ಸಂಗಮದಲ್ಲಿ ಮಿಂದೆದ್ದಿದ್ದು ವಿಶೇಷವಾಗಿತ್ತು. ಸನಾತನ ಧರ್ಮ ಅಂದ್ರೆ ಅದೊಂದು ಅದ್ಭುತ ಶಕ್ತಿ, ಅದೊಂದು ಪವಾಡ. ಮಹಾಕುಂಭದಲ್ಲಿ ಸನಾತನಿಗಳ ಮಹಾಸಾಗರವೇ ಹರಿದು ಬರ್ತಿದೆ. ನಿತ್ಯ ಕೋಟಿ ಕೋಟಿ ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದು ಪುನೀತರಾಗ್ತಿದ್ದಾರೆ. ಸಂಗಮದಲ್ಲಿ ಉಪರಾಷ್ಟ್ರಪತಿಯಿಂದ ಪುಣ್ಯ ಸ್ನಾನ, ಕುಟುಂಬದೊಂದಿಗೆ ಪವಿತ್ರ ಸ್ನಾನ ಮಾಡಿ ಪೂಜೆ. ಪ್ರಯಾಗ್ರಾಜ್ಗೆ ನಿತ್ಯ ಕೋಟಿ ಕೋಟಿ ಭಕ್ತರು ಭೇಟಿ ನೀಡುತ್ತಿದ್ದಾರೆ. ಸನಾತನ ಧರ್ಮದಲ್ಲಿ ಭಾಗಿಯಾಗಿ ದೇವರ ಕೃಪೆಗೆ ಪಾತ್ರರಾಗ್ತಿದ್ದಾರೆ. ಗಣ್ಯಾತಿ ಗಣ್ಯರು, ರಾಜಕಾರಣಿಗಳು, ವಿದೇಶಿಗರು ಕೂಡ ಮಹಾಕುಂಭದಲ್ಲಿ ಭಾಗಿಯಾಗಿ ದೇವರನ್ನ ಸ್ಮರಿಸುತ್ತಿದ್ದಾರೆ. ಇಂದು ಉಪರಾಷ್ಟ್ರಪತಿ ಧನ್ಕರ್ ಪ್ರಯಾಗ್ರಾಜ್ಗೆ ಭೇಟಿ ಕೊಟ್ಟರು. ಕುಟುಂಬದೊಂದಿಗೆ ಬೋಟ್ ಮೂಲಕ ಪ್ರಯಾಗ್ರಾಜ್ ಆಗಮಿಸಿದ ಉಪರಾಷ್ಟ್ರಪತಿ ಧನ್ಕರ್ ಅವರು ಪುಣ್ಯ ಸ್ನಾನ ಮಾಡಿದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದು ಭಕ್ತಿ ಮೆರೆದಿದ್ದಾರೆ. ಈ ವೇಳೆ ಧನ್ಕರ್ ಅವರಿಗೆ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಸಾಥ್ ನೀಡಿದ್ರು. ಅಲ್ಲದೆ ಪೂಜಾ ಫಲಗಳ ಬಗ್ಗೆ ಧನ್ಕರ್ ಅವರಿಗೆ ವಿವರಿಸಿ ಹೇಳಿದ್ರು. ಇನ್ನು ಫೆಬ್ರವರಿ 5ರಂದು ಅಂದ್ರೆ ದೆಹಲಿ ಚುನಾವಣೆಯ ದಿನವೇ ಪ್ರಧಾನಿ ನರೇಂದ್ರ ಮೋದಿ ಕೂಡ ಪ್ರಯಾಗ್ರಾಜ್ನಲ್ಲಿ ಪುಣ್ಯ ಸ್ನಾನ ಮಾಡಲಿದ್ದಾರೆ. ಹಿಂದೂ ಧರ್ಮ ಹಾಗೂ ಸನಾತನದ ಮಹತ್ವದ ಬಗ್ಗೆ ಇಡೀ ವಿಶ್ವಕ್ಕೆ ಸಾರಲಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳದ ಪುಣ್ಯ ಸ್ನಾನ ಮುಂದುವರೆದಿದೆ. ನಿತ್ಯ ಕೋಟ್ಯಂತರ ಸಾಧು ಸಂತರು ಭಕ್ತರು ಪವಿತ್ರ ಸ್ನಾನ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಉಪರಾಷ್ಟ್ರಪತಿ ಸಂಗಮದಲ್ಲಿ ಮಿಂದೆದ್ದಿದ್ದು ವಿಶೇಷವಾಗಿತ್ತು. ಸನಾತನ ಧರ್ಮ ಅಂದ್ರೆ ಅದೊಂದು ಅದ್ಭುತ ಶಕ್ತಿ, ಅದೊಂದು ಪವಾಡ. ಮಹಾಕುಂಭದಲ್ಲಿ ಸನಾತನಿಗಳ ಮಹಾಸಾಗರವೇ ಹರಿದು ಬರ್ತಿದೆ. ನಿತ್ಯ ಕೋಟಿ ಕೋಟಿ ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದು ಪುನೀತರಾಗ್ತಿದ್ದಾರೆ. ಸಂಗಮದಲ್ಲಿ ಉಪರಾಷ್ಟ್ರಪತಿಯಿಂದ ಪುಣ್ಯ ಸ್ನಾನ, ಕುಟುಂಬದೊಂದಿಗೆ ಪವಿತ್ರ ಸ್ನಾನ ಮಾಡಿ ಪೂಜೆ. ಪ್ರಯಾಗ್ರಾಜ್ಗೆ ನಿತ್ಯ ಕೋಟಿ ಕೋಟಿ ಭಕ್ತರು ಭೇಟಿ ನೀಡುತ್ತಿದ್ದಾರೆ. ಸನಾತನ ಧರ್ಮದಲ್ಲಿ ಭಾಗಿಯಾಗಿ ದೇವರ ಕೃಪೆಗೆ ಪಾತ್ರರಾಗ್ತಿದ್ದಾರೆ. ಗಣ್ಯಾತಿ ಗಣ್ಯರು, ರಾಜಕಾರಣಿಗಳು, ವಿದೇಶಿಗರು ಕೂಡ ಮಹಾಕುಂಭದಲ್ಲಿ ಭಾಗಿಯಾಗಿ ದೇವರನ್ನ ಸ್ಮರಿಸುತ್ತಿದ್ದಾರೆ. ಇಂದು ಉಪರಾಷ್ಟ್ರಪತಿ ಧನ್ಕರ್ ಪ್ರಯಾಗ್ರಾಜ್ಗೆ ಭೇಟಿ ಕೊಟ್ಟರು.
ಕುಟುಂಬದೊಂದಿಗೆ ಬೋಟ್ ಮೂಲಕ ಪ್ರಯಾಗ್ರಾಜ್ ಆಗಮಿಸಿದ ಉಪರಾಷ್ಟ್ರಪತಿ ಧನ್ಕರ್ ಅವರು ಪುಣ್ಯ ಸ್ನಾನ ಮಾಡಿದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದು ಭಕ್ತಿ ಮೆರೆದಿದ್ದಾರೆ. ಈ ವೇಳೆ ಧನ್ಕರ್ ಅವರಿಗೆ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಸಾಥ್ ನೀಡಿದ್ರು. ಅಲ್ಲದೆ ಪೂಜಾ ಫಲಗಳ ಬಗ್ಗೆ ಧನ್ಕರ್ ಅವರಿಗೆ ವಿವರಿಸಿ ಹೇಳಿದ್ರು. ಇನ್ನು ಫೆಬ್ರವರಿ 5ರಂದು ಅಂದ್ರೆ ದೆಹಲಿ ಚುನಾವಣೆಯ ದಿನವೇ ಪ್ರಧಾನಿ ನರೇಂದ್ರ ಮೋದಿ ಕೂಡ ಪ್ರಯಾಗ್ರಾಜ್ನಲ್ಲಿ ಪುಣ್ಯ ಸ್ನಾನ ಮಾಡಲಿದ್ದಾರೆ. ಹಿಂದೂ ಧರ್ಮ ಹಾಗೂ ಸನಾತನದ ಮಹತ್ವದ ಬಗ್ಗೆ ಇಡೀ ವಿಶ್ವಕ್ಕೆ ಸಾರಲಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಮೇಳದ ಪುಣ್ಯ ಸ್ನಾನ ಮುಂದುವರೆದಿದೆ. ನಿತ್ಯ ಕೋಟ್ಯಂತರ ಸಾಧು ಸಂತರು ಭಕ್ತರು ಪವಿತ್ರ ಸ್ನಾನ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಉಪರಾಷ್ಟ್ರಪತಿ ಸಂಗಮದಲ್ಲಿ ಮಿಂದೆದ್ದಿದ್ದು ವಿಶೇಷವಾಗಿತ್ತು. ಸನಾತನ ಧರ್ಮ ಅಂದ್ರೆ ಅದೊಂದು ಅದ್ಭುತ ಶಕ್ತಿ, ಅದೊಂದು ಪವಾಡ. ಮಹಾಕುಂಭದಲ್ಲಿ ಸನಾತನಿಗಳ ಮಹಾಸಾಗರವೇ ಹರಿದು ಬರ್ತಿದೆ. ನಿತ್ಯ ಕೋಟಿ ಕೋಟಿ ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದು ಪುನೀತರಾಗ್ತಿದ್ದಾರೆ. ಸಂಗಮದಲ್ಲಿ ಉಪರಾಷ್ಟ್ರಪತಿಯಿಂದ ಪುಣ್ಯ ಸ್ನಾನ, ಕುಟುಂಬದೊಂದಿಗೆ ಪವಿತ್ರ ಸ್ನಾನ ಮಾಡಿ ಪೂಜೆ. ಪ್ರಯಾಗ್ರಾಜ್ಗೆ ನಿತ್ಯ ಕೋಟಿ ಕೋಟಿ ಭಕ್ತರು ಭೇಟಿ ನೀಡುತ್ತಿದ್ದಾರೆ. ಸನಾತನ ಧರ್ಮದಲ್ಲಿ ಭಾಗಿಯಾಗಿ ದೇವರ ಕೃಪೆಗೆ ಪಾತ್ರರಾಗ್ತಿದ್ದಾರೆ. ಗಣ್ಯಾತಿ ಗಣ್ಯರು, ರಾಜಕಾರಣಿಗಳು, ವಿದೇಶಿಗರು ಕೂಡ ಮಹಾಕುಂಭದಲ್ಲಿ ಭಾಗಿಯಾಗಿ ದೇವರನ್ನ ಸ್ಮರಿಸುತ್ತಿದ್ದಾರೆ. ಇಂದು ಉಪರಾಷ್ಟ್ರಪತಿ ಧನ್ಕರ್ ಪ್ರಯಾಗ್ರಾಜ್ಗೆ ಭೇಟಿ ಕೊಟ್ಟರು. ಕುಟುಂಬದೊಂದಿಗೆ ಬೋಟ್ ಮೂಲಕ ಪ್ರಯಾಗ್ರಾಜ್ ಆಗಮಿಸಿದ ಉಪರಾಷ್ಟ್ರಪತಿ ಧನ್ಕರ್ ಅವರು ಪುಣ್ಯ ಸ್ನಾನ ಮಾಡಿದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದು ಭಕ್ತಿ ಮೆರೆದಿದ್ದಾರೆ. ಈ ವೇಳೆ ಧನ್ಕರ್ ಅವರಿಗೆ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಸಾಥ್ ನೀಡಿದ್ರು. ಅಲ್ಲದೆ ಪೂಜಾ ಫಲಗಳ ಬಗ್ಗೆ ಧನ್ಕರ್ ಅವರಿಗೆ ವಿವರಿಸಿ ಹೇಳಿದ್ರು. ಇನ್ನು ಫೆಬ್ರವರಿ 5ರಂದು ಅಂದ್ರೆ ದೆಹಲಿ ಚುನಾವಣೆಯ ದಿನವೇ ಪ್ರಧಾನಿ ನರೇಂದ್ರ ಮೋದಿ ಕೂಡ ಪ್ರಯಾಗ್ರಾಜ್ನಲ್ಲಿ ಪುಣ್ಯ ಸ್ನಾನ ಮಾಡಲಿದ್ದಾರೆ. ಹಿಂದೂ ಧರ್ಮ ಹಾಗೂ ಸನಾತನದ ಮಹತ್ವದ ಬಗ್ಗೆ ಇಡೀ ವಿಶ್ವಕ್ಕೆ ಸಾರಲಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಮೇಳದ ಪುಣ್ಯ ಸ್ನಾನ ಮುಂದುವರೆದಿದೆ. ನಿತ್ಯ ಕೋಟ್ಯಂತರ ಸಾಧು ಸಂತರು ಭಕ್ತರು ಪವಿತ್ರ ಸ್ನಾನ ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಉಪರಾಷ್ಟ್ರಪತಿ ಸಂಗಮದಲ್ಲಿ ಮಿಂದೆದ್ದಿದ್ದು ವಿಶೇಷವಾಗಿತ್ತು. ಸನಾತನ ಧರ್ಮ ಅಂದ್ರೆ ಅದೊಂದು ಅದ್ಭುತ ಶಕ್ತಿ, ಅದೊಂದು ಪವಾಡ. ಮಹಾಕುಂಭದಲ್ಲಿ ಸನಾತನಿಗಳ ಮಹಾಸಾಗರವೇ ಹರಿದು ಬರ್ತಿದೆ. ನಿತ್ಯ ಕೋಟಿ ಕೋಟಿ ಭಕ್ತರು ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದು ಪುನೀತರಾಗ್ತಿದ್ದಾರೆ. ಸಂಗಮದಲ್ಲಿ ಉಪರಾಷ್ಟ್ರಪತಿಯಿಂದ ಪುಣ್ಯ ಸ್ನಾನ, ಕುಟುಂಬದೊಂದಿಗೆ ಪವಿತ್ರ ಸ್ನಾನ ಮಾಡಿ ಪೂಜೆ. ಪ್ರಯಾಗ್ರಾಜ್ಗೆ ನಿತ್ಯ ಕೋಟಿ ಕೋಟಿ ಭಕ್ತರು ಭೇಟಿ ನೀಡುತ್ತಿದ್ದಾರೆ. ಸನಾತನ ಧರ್ಮದಲ್ಲಿ ಭಾಗಿಯಾಗಿ ದೇವರ ಕೃಪೆಗೆ ಪಾತ್ರರಾಗ್ತಿದ್ದಾರೆ. ಗಣ್ಯಾತಿ ಗಣ್ಯರು, ರಾಜಕಾರಣಿಗಳು, ವಿದೇಶಿಗರು ಕೂಡ ಮಹಾಕುಂಭದಲ್ಲಿ ಭಾಗಿಯಾಗಿ ದೇವರನ್ನ ಸ್ಮರಿಸುತ್ತಿದ್ದಾರೆ. ಇಂದು ಉಪರಾಷ್ಟ್ರಪತಿ ಧನ್ಕರ್ ಪ್ರಯಾಗ್ರಾಜ್ಗೆ ಭೇಟಿ ಕೊಟ್ಟರು. ಕುಟುಂಬದೊಂದಿಗೆ ಬೋಟ್ ಮೂಲಕ ಪ್ರಯಾಗ್ರಾಜ್ ಆಗಮಿಸಿದ ಉಪರಾಷ್ಟ್ರಪತಿ ಧನ್ಕರ್ ಅವರು ಪುಣ್ಯ ಸ್ನಾನ ಮಾಡಿದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದು ಭಕ್ತಿ ಮೆರೆದಿದ್ದಾರೆ. ಈ ವೇಳೆ ಧನ್ಕರ್ ಅವರಿಗೆ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಸಾಥ್ ನೀಡಿದ್ರು. ಅಲ್ಲದೆ ಪೂಜಾ ಫಲಗಳ ಬಗ್ಗೆ ಧನ್ಕರ್ ಅವರಿಗೆ ವಿವರಿಸಿ ಹೇಳಿದ್ರು. ಇನ್ನು ಫೆಬ್ರವರಿ 5ರಂದು ಅಂದ್ರೆ ದೆಹಲಿ ಚುನಾವಣೆಯ ದಿನವೇ ಪ್ರಧಾನಿ ನರೇಂದ್ರ ಮೋದಿ ಕೂಡ ಪ್ರಯಾಗ್ರಾಜ್ನಲ್ಲಿ ಪುಣ್ಯ ಸ್ನಾನ ಮಾಡಲಿದ್ದಾರೆ. ಹಿಂದೂ ಧರ್ಮ ಹಾಗೂ ಸನಾತನದ ಮಹತ್ವದ ಬಗ್ಗೆ ಇಡೀ ವಿಶ್ವಕ್ಕೆ ಸಾರಲಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.